ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಧ್ಯ ಕರ್ನಾಟಕದ ಆರಾಧ್ಯ ದೈವ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗುತ್ತದೆ. ಅಂತಹ ಲಕ್ಷಾಂತರ ಭಕ್ತರ ರಕ್ಷಣೆ ಮಾಡುವುದು ನಮ್ಮ ಇಲಾಖೆಗೆ ತುಂಬಾ ಮಹತ್ವದ ಕೆಲಸ. ಆ ನಿಟ್ಟಿನಲ್ಲಿ ನಾಯಕನಹಟ್ಟಿ ಪೊಲೀಸ್ ಠಾಣೆ ಇಡೀ ರಾಜ್ಯಕ್ಕೆ ಮಾದರಿ ಎಂದು ಚಳ್ಳಕೆರೆ ಡಿವೈಎಸ್ಪಿ ಎಂಜಿ ಸತ್ಯನಾರಾಯಣ ರಾವ್ ತಿಳಿಸಿದ್ದಾರೆ. ಗುರುವಾರ ಸಂಜೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಚಳ್ಳಕೆರೆ ಉಪವಿಭಾಗ ತಳಕುರುತ್ತ ನಾಯಕನಹಟ್ಟಿ ಪೊಲೀಸ್ ಠಾಣೆ ವಯೋನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮ ಹಾಗೂ 2026ನೇ ಸಾಲಿನ ವರ್ಗಾವಣೆಯಾಗಿರುವ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾಯಕನಹಟ್ಟಿ ಮತ್ತು ತಳಕುರುತ್ತ ನಿರೀಕ್ಷಕ ಹನುಮಂತಪ್ಪ ಎಂ ಶಿರೇಹಳ್ಳಿ ಮಾತನಾಡಿದ ಅವರು, ಪಿಎಸ್ಐ ಜಿ ಪಾಂಡುರಂಗಪ್ಪ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಎಎಸ್ಐ ದಾದಾಪೀರ್ ಖಾನ್ ಹಾಗೂ ಜಿಲ್ಲೆಯ ಬೇರೆ ಠಾಣೆಗಳಿಗೆ ವರ್ಗಾವಣೆಯಾದ ಎಎಸ್ಐ ಕೆಆರ್ ತಿಪ್ಪೇಸ್ವಾಮಿ, ಸಿಬ್ಬಂದಿಗಳಾದ ಅಣ್ಣಪ್ಪ ನಾಯ್ಕ, ಹನುಮಂತು, ಲೋಹಿತ್ ಅವರಿಗೆ ಶಾಲು ಹೂಮಾಲೆ ಹಾಕಿ ಸನ್ಮಾನಿಸಲಾಯಿತು. ನಾಯಕನಹಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ಜಿ ಪಾಂಡುರಂಗಪ್ಪ, ಪ್ರೊಫೆಷನರಿ ಪಿಎಸ್ಐ ಗುರುರಾಜ್, ಎಎಸ್ಐ ಅಜ್ಜಯ್ಯ, ಭಾಷಾ, ಹಾಲೇಶ್, ರಾಮಾಂಜನಿ, ಶ್ರೀಹರಿ, ತಿಪ್ಪೇಸ್ವಾಮಿ, ರಾಘವೇಂದ್ರ, ರಾಜು, ದೇವರಾಜ್ ಕೋಟೆ, ತಿಮ್ಮೇಶ್, ವೀರೇಶ್, ಮಹಿಳಾ ಪೊಲೀಸ್ ಪೇದೆಗಳಾದ ಲಕ್ಷ್ಮೀದೇವಿ, ಸುನೀತಾ, ಸಿಬ್ಬಂದಿಗಳು ಹಾಗೂ ಕುಟುಂಬಸ್ಥರು ಹಾಜರಿದ್ದರು. ಎಲ್ಲಿಗೆ ಕಳಿಸಿದ್ರು ಕೂಡ ಅಚ್ಚುಕಟ್ಟಾಗಿ ಹೇಳ್ತಕ್ಕಂಥ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಕ್ಕಂಥವ್ರು. ಈಗ ಯಾವತ್ತೂ ಕೂಡ ಕರ್ತವ್ಯದಲ್ಲಿ ಅಧಿಕಾರಿಗಳಿಗೆ ಏನು ಮಾತಾಡ್ತಕ್ಕಂಥದ್ದಲ್ಲ, ಅಥವಾ ಇಬ್ಬಂದಿ ವಿಷಯದಲ್ಲಾಗಲಿ ಗುಂಪಾರಿಕೆ ಮತ್ತೊಂದು ಇನ್ನೊಂದು ಕೆಟ್ಟ ಇದೆ. ಅವರ 33 ವರ್ಷಗಳ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಒಂದು ಕಪ್ಪು ಚುಕ್ಕಿಯಲ್ಲೇನೆ ಅವರು ರಿಟೈರ್ಡ್ ಆಗಿದ್ದಾರೆ. ಸ್ವಲ್ಪ ಒಂದು 6 ಮಂತ್ಸ್ ಬ್ಯಾಕ್ ಸ್ವಲ್ಪ ಆರೋಗ್ಯ ವಿಷಯದಲ್ಲಿ ಸಮಸ್ಯೆ ಆಗಿಕೊಂಡು ಬೇರೆ ವಿಷಯದಲ್ಲಿ ಮೂಗ್ತೂರದಲ್ಲೇ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಮಿಸ್ ಮಾಡ್ಕೊತಿದ್ದೀವಿ ಅಂತ ಹೇಳ್ತೀನಿ. ಮತ್ತು ನಮ್ಮ ಎಎಸ್ಐ ಕುಟ್ಟೇಶ್ವರವರು ಇವತ್ತು ನಮ್ಮ ನಾಯಕನಹಟ್ಟಿ ಸ್ಟೇಷನಿಂದ ಬೇರೆ ಸ್ಟೇಷನ್ಗೆ ವರ್ಗಾವಣೆ ಆಗಿದ್ದಾರೆ. ಎಎಸ್ಐ ಕುಟ್ಟೇಶ್ವರವರು ಕೂಡ ಅಷ್ಟೇ ಒಳ್ಳೆ ಎಎಸ್ಐ ಅವರು. ಏನೋ ಒಂದು ಅರ್ಜಿ ಪಿಟಿಷನ್ಗಳನ್ನೆಲ್ಲ ನೀಟಾಗಿ ಬಂದ ತಕ್ಷಣ ಅವ್ರ ಜವಾಬ್ದಾರಿ ತಗೊಂಡು ನಮ್ಮ ಕೆಲಸ, ಪಿಟಿಷನ್ ಅಂದರೆ ನನ್ನ ಕೆಲಸ ಅನ್ನೋ ಮನೋಭಾವ ಇಟ್ಕೊಂಡು ಯಾವ್ಯಾವ ಬರಲಿ ಬರ್ತಕ್ಕಂಥದ್ದು. 2 ವರ್ಷ ಆಗುತ್ತಲ್ಲ, ನಮಗೂ ಟ್ರಾನ್ಸ್ಫರ್ ಆಗ್ತದೆ. ನಾವು 60 ವರ್ಷದ ಆದ ನಂತರ ನಾವು ಕೂಡ ನಿವೃತ್ತಿ ಹೊಂದತಕ್ಕಂಥದ್ದು. ಬಟ್ 60 ವರ್ಷ ಆಗಿ ನಿವೃತ್ತಿ ಹೊಂದಿದ್ದು ಇಂಪಾರ್ಟೆಂಟ್ ಅಲ್ಲ. 2 ವರ್ಷ ಆದ ನಂತರ ಟ್ರಾನ್ಸ್ಫರ್ ಆಗಿ ಹೋಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. ಇರ್ತಕ್ಕಂಥ ದಿನದಲ್ಲಿ ನಾವು ಯಾವ ರೀತಿಯಾಗಿ ಕೆಲಸ ಮಾಡಿದ್ದೀವಿ, ಸಾರ್ವಜನಿಕರ ಜೊತೆ ಯಾವ ರೀತಿಯಾಗಿ ನಾವು ಸಂಬಂಧ ಬೆಳೆಸ್ಕೊಂಡಿದ್ದೀವಿ, ಸಾರ್ವಜನಿಕರ ಕಷ್ಟಗಳನ್ನು ನಾವು ಯಾವ ರೀತಿಯಾಗಿ ಪರಿಹರಿಸಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಆ ನಿಟ್ಟಿನಲ್ಲಿ ನೋಡಿದಾಗ ಈಗ ಕಳೆದ 8 ತಿಂಗಳಾಯಿತು ನಾವು ಬಂದುಬಿಟ್ಟು ಚಳ್ಳಕೆರೆ ಉಪವಿಭಾಗದಲ್ಲಿ ಅಧಿಕಾರ ವಹಿಸ್ಕೊಂಡಾಗುತ್ತೆ. ನಾಯಕನಹಟ್ಟಿ ಪೊಲೀಸ್ ಸ್ಟೇಷನಿಂದ ಸಿಬ್ಬಂದಿಗಳ ಬಗ್ಗೆ ಆಗಿರಲಿ ಅಥವಾ ಅಧಿಕಾರಿಗಳ ಬಗ್ಗೆ ಆಗಿರಲಿ, ಸಾರ್ವಜನಿಕರಿಂದಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಲೇಂಟ್ ಇದೆ. ಇದೇ ರೀತಿಯಾಗಿ ಮೇಲಾಧಿಕಾರಿಗಳಿಂದ ಕೂಡ ಯಾವುದೇ ರೀತಿಯ ಕಂಪ್ಲೇಂಟ್ ಬಂದಿಲ್ಲ. ಇದರ ಅರ್ಥ ಏನು ಅಂತಂದರೆ, ಬರ್ತಕ್ಕಂಥ ಸಾರ್ವಜನಿಕರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಸೇವೆಯನ್ನು ನೀವು ಸಲ್ಲಿಸಿದ್ದೀರಿ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥದ್ದು. ಕೆಲವೊಂದು ಸಮಯದಲ್ಲಿ ಅರ್ಜಿದಾರರು ಕೂಡ ಇಲ್ಲ ಸಲ್ಲದ ಆರೋಪಗಳನ್ನು ನೀವೆಲ್ಲ ಮಾಡಿರ್ತಕ್ಕಂಥದ್ದು ಉಂಟು. ನೀವು ಬಂದಾಗ ಅವರು ಅರ್ಜಿದಾರರು ಬಂದಾಗ ನೀವು ಅಟೆಂಡ್ ಮಾಡಿದ್ದೀರಿ, ಅಟೆಂಡ್ ಮಾಡಿದ್ರು ಕೂಡ ಮೇಲಾಧಿಕಾರಿಗಳಿಗೆ ಹೋಗ್ಬಿಟ್ಟು PSI ಕೆಲಸ ಮಾಡ್ತಾಯಿಲ್ಲ, ಸಿಬ್ಬಂದಿಗಳು ಕೆಲಸ ಮಾಡ್ತಾಯಿಲ್ಲ. ಇಮಿಡಿಯೇಟಾಗಿ ನಾನು ಮತ್ತೆ ಅವ್ರಿಗೆ ಮಾತಾಡಿ ಕೇಳಿದಾಗ ಅದೆಲ್ಲವೂ ಕೂಡ ಅಟೆಂಡ್ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಇದೆಲ್ಲ ಸಾಧ್ಯ ಕೆಲಸ ಮಾಡಬೇಕಾದ್ರೆ ಈಗ 2 ಪಾರ್ಟಿಗಳು ಪೊಲೀಸ್ ಸ್ಟೇಷನ್ಗೆ ಬರ್ತಾವೆ ಅಂತಂದರೆ 2 ಪಾರ್ಟಿ ಬಗ್ಗೆ ನಾವು ಇಬ್ಬರಿಗೂ ನ್ಯಾಯ ಕೊಡೋದಕ್ಕೆ ಆಗೋದು. ಯಾರು ನಿಜವಾಗ್ಲೂ ನ್ಯಾಯಯುತವಾಗಿರ್ತಾರೆ ಅವ್ರಿಗೆ ಮಾತ್ರ ನ್ಯಾಯ ಕೊಡ್ತಕ್ಕಂಥದ್ದು. ಯಾರಿಗೆ ನ್ಯಾಯ ಸಿಕ್ಕಿರೋದಿಲ್ಲ ಅವರು ನಮ್ಮ ವಿರುದ್ಧ ಎಲ್ಲ ಸಭೆಗಳು ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತು ಈಗ ದಾದಾಪೀರ್ ಬಗ್ಗೆ ನಾನು ಕೂಡ ಜಾಸ್ತಿ ಕೆಲಸ ಮಾಡಿಲ್ಲ. ಅವರು ನಾವು 8 ತಿಂಗಳಾದರೂ ಕೂಡ ಯಾವ್ಯಾವ ಸ್ಟೇಷನ್ ಎಷ್ಟು ಮಂದಿ ESI ಬೇಕಾದ್ರೆ ಇನ್ನೂ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಈಗ ಒಂದೊಂದು ಸ್ಟೇಷನ್ಗೆ 5-6 ಮಂದಿ ESI, 4-5 ಮಂದಿ ESI ಇರೋದ್ರಿಂದ ಅವರ ಕ್ಲೋಸ್ ವಾಚ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಬಟ್ ಇನ್ಸ್ಪೆಕ್ಟರ್ಗಳು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗುತ್ತೆ. ಯಾಕಂದರೆ ಅವ್ರಿಗೆ 2 ಪೊಲೀಸ್ ಸ್ಟೇಷನ್ 3 ಪೊಲೀಸ್ ಸ್ಟೇಷನ್ ಇರ್ತದೆ. ESI ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮುಖಾಂತರ ನಮಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಎಲ್ಲ ಸೇವೆ ಕೂಡ ಈ ಮೊಳಕಾಲ್ಮೂರು ಚಳ್ಳಕೆರೆ ತಾಲೂಕಿನಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವರ ಸೇವೆ ನಿವೃತ್ತಿ ಆದರೂ ಕೂಡ ವಯೋನಿವೃತ್ತಿ ಆಗಿದ್ದಾರೆ ಅಷ್ಟೇ. ಬಟ್ ಸಹಾಯ ಮಾಡೋದಕ್ಕೆ, ಮಾರ್ಗದರ್ಶನ ಮಾಡೋದಕ್ಕೆ ಅದಕ್ಕೆ ಯಾವತ್ತಿಗೂ ಕೂಡ ಕೊನೆ ಇರುವುದಿಲ್ಲ. ಯಾವ ಸಮಯದಲ್ಲಾದರೂ ಕೂಡ ಇದು ನಿಮ್ಮ ಮನೆ. ಏನಾದರೂ ಸಮಸ್ಯೆಗಳಿತ್ತು ಅಂತಂದರೆ
ಬಂದ್ಬಿಟ್ಟು ನಮ್ಮ ಈ ಅಧಿಕಾರಿಗಳು ಬಂದು ಭಾಳ ಅಚ್ಚುಕಟ್ಟಾಗಿ ಆ ಬಂದೋಬಸ್ತನ್ನು ಸುಮಾರು 2-3 ಲಕ್ಷ ಜನ ಬರ್ತಾ ಇದ್ದರು. ನಮ್ಮ ಆಫೀಸರ್ 2,000 ಜನ ಪೊಲೀಸ್ನವ್ರು ಬರ್ತಾಯಿದ್ರು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಭಾಳ ಅಚ್ಚುಕಟ್ಟಾಗಿ ನಾನು ಅವ್ರಿಗೆ ಒತ್ತಡ ಏರಿ ಆ ಸಂದರ್ಭದಲ್ಲಿ ಬೈದು ಅವ್ರಿಗೆ ಜೊತೆ ಕೆಲಸ ಮಾಡಿಸಿದ್ದೀನಿ. ಭಾಳ ಚೆನ್ನಾಗಿ ಮಾಡಿದ್ರು, ಅದ್ರ ಬಗ್ಗೆ 2 ಮಾತಿಲ್ಲ. ಏನಪ್ಪ ಅಂತಂದರೆ ನಮ್ಮ ಪಾಂಡು ಹೇಳ್ದಂಗೆ ಈ ಎಲ್ಲ ಸಿಬ್ಬಂದಿ ನಮಗೆ ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು. ಆದರೆ ಯಾರ ಮಾತು ಕೇಳೋಂಥ ಪರಿಸ್ಥಿತಿ ಇಲ್ಲ. ವರ್ಗಾವಣೆ ಕಡ್ಡಾಯ, ಹೀಗಾಗಿ ಎಲ್ಲರೂ ಹೋಗಲೇಬೇಕು. ಆದರೆ ಹೋಗ್ತಾ ಇದ್ದಾರೆ. ಆದರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಈ ಸ್ಟೇಷನಿಗೆ ಹೋಗ್ಬೋದು ಅಥವಾ ಅವರಿರೋ ಸ್ಟೇಷನಿಗೆ ನಾವು ಹೋಗ್ಬೋದು. ಅಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಏನು ಇಲ್ಲಿಂದ ವರ್ಗಾವಣೆಯಾಗಿ ಹೋಗ್ತೀರಿ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಅಲ್ಲಿಯೂ ಸಹ ಹೆಂಗೆ ಈಗ ಯಾವ ಪೊಲೀಸ್ ಸ್ಟೇಷನಿಂದ ಬಂದಾನಪ್ಪ ಅಂತ ಹೇಳಿ ನೀವು ಅಲ್ಲೇ ಸಹ ಹೆಸರು ತಗೋಬೇಕು. ಒಳ್ಳೆಯ ರೀತಿಯಾದಂಥ ಕೆಲಸ ಮಾಡಬೇಕು. ನಾವು ನಮ್ಮ ಗುಣ ನಡತೆ ಮತ್ತು ನಾವು ಮಾತಾಡ್ತಕ್ಕಂಥ ಮಾತು ಚೆನ್ನಾಗಿರ್ಬೇಕು. ನಾವು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಬೇಕು. ಈ ಇಷ್ಟುಗಳು ನಮಗೆ ಚೆನ್ನಾಗಿತ್ತು ಅಂದರೆ ಇಲಾಖೆಯಲ್ಲಿ ಸರ್ವೈವ್ ಆಗೋದೇನು ಕಷ್ಟ ಏನಿಲ್ಲ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋದು. ನೀವು ಇದನ್ನೆಲ್ಲ ಮಾಡ್ತೀರಿ. ಮತ್ತು ಈ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನಿಂದ ಅಲ್ಲೇನೋ ತಪ್ಪು ಮಾಡಿ ಎಲ್ಲಿಂದ ಬಂದಾನ್ರಿ ಅವನು, ನಾಯಕನಹಟ್ಟಿ ಪೊಲೀಸ್ ಸ್ಟೇಷನಿಂದ ಬಂದಾನ ಅಂತ ಹೇಳಿ ಕೊಯ್ಯೋ ರೀತಿ ಯಾರು ಮಾಡಬಾರ್ದು. ಒಳ್ಳೆ ಚೆನ್ನಾಗಿ ನೀವು ಕೆಲಸ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಅದನ್ನು ಉಳಿಸಿ ನಮ್ಮ ನಂಬಿಕೆಯನ್ನು ಮತ್ತು ನಮ್ಮ ಪೊಲೀಸ್ ಸ್ಟೇಷನ್ ಹೆಸರನ್ನು ಉಳಿಸ್ತೀರಿ ಅಂತ ನನಗೆ ಭರವಸೆ ಇದೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ರಾಮಪುರದಲ್ಲಿ ಫಸ್ಟ್ ಸ್ಟೇಷನ್ ರಾಮಪುರದಲ್ಲಿ ಮಾಡಿದ್ದೀನಿ. ರಾಮಪುರದಲ್ಲಿ 5 ವರ್ಷ ಮಾಡಿದ್ದೀನಿ ಸುಮಾರು. ಅವಾಗ ಭಾಳ ಕಷ್ಟ ಇತ್ತು ಡ್ಯೂಟಿ ಮಾಡೋದು. ನಾವು ಮೇಯ್ಕೊಂಡಿರಲಿಲ್ಲ, ಊರು ಬರೋಕ್ಕೆ ಭಾಳ ತೊಂದರೆ ಇತ್ತು. ಆದ್ರೂ ಅವಾಗ ಕ್ರೈಮ್ ಒಂದು 30 ಕ್ರೈಮ್ 50 ಕ್ರೈಮ್ ಆದರೆ ಒಂದು ವರ್ಷಕ್ಕೆ 50 ಕ್ರೈಮ್ ಆಗ್ತಿದ್ದಿದ್ದು. ಆ ಥರ ಇತ್ತು ಅವಾಗ. ನಮಗೆ DYSP ಸಾಹೇಬ್ರೆ ಕಡಿಮೆ ಮಾಡೋಕ್ಕೆ ಹೇಳೋರು ಸರ್, ಬೇರೆ ಕೇಸು ಕಡಿಮೆ ಮಾಡಿ ಜಾಸ್ತಿ ಮಾಡಬೇಡಿ ಅಂತ. ಅವಾಗ ಹಂಗಿತ್ತು. ಇವಾಗ ನೋಡಿದರೆ ಪ್ರತಿಯೊಬ್ಬರು ಒಂದು ಗಂಡ ಹೆಂಡತಿ ಬಂದು ಕೇಸ್ ಮಾಡಿ ಅಂತಾರೆ. ಅದನ್ನು ತಡೆದ್ರೆ ಚೆನ್ನಾಗಿದೆ. ಸ್ವಲ್ಪ ತಡೆದು ಕೇಸ್ ಮಾಡಿದ್ರೆ ಚೆನ್ನಾಗಿರ್ತಾರೆ. ಗಂಡ ಹೆಂಡತಿ ಕೇಸ್ಗಳು ಗಂಡ ಹೆಂಡತಿ ಬಂದಾಗ ಇಮಿಡಿಯೇಟ್ಲಿ ಕೇಸ್ ಮಾಡಿದರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ದಿವಸ ಇದು ಮಾಡಿದರೆ ಚೆನ್ನಾಗಿರುತ್ತೆ. ಹಾಗೂ ರಾಮಪುರದಲ್ಲಿ ಮೊಳಕಾಲ್ಮೂರಲ್ಲಿ ನಮ್ಮ ಪಾರ್ಟ್ನರ್ ಶಾಸ್ತ್ರಾಗಿ ನಾನು ಡ್ಯೂಟಿ ಮಾಡಿದ್ದೀನಿ. ಮತ್ತು ಈ ಸ್ಟೇಷನಾಗೂ ಡ್ಯೂಟಿ ಮಾಡೋದು ನನ್ನ ಮೊನ್ನೆ ಡ್ಯೂಟಿ ಮಾಡಿದ್ದೀನಿ. ಮತ್ತು ನಮ್ಮ ಸಾಹೇಬ್ರು ಯಾವಾಗ ಫೋನ್ ಮಾಡಿದ್ರು ನಮಗೆ ರಜಾ ಸ್ಯಾಂಕ್ಷನ್ ಕೊಡೋರು. ಹನುಮಂತರಾವ್ ಸಾಹೇಬ್ರು ಕಡಕಂಡೆನೂ 5 ವರ್ಷ ಮಾಡಿದ್ದೀನಿ. ಚಳಿಕೆರೆಯಲ್ಲೂ 5 ವರ್ಷ ಮಾಡಿದ್ದೀನಿ ಡ್ಯೂಟಿ. ಎಲ್ಲರೂ ಮಾಡಿದ್ರು ಚೆನ್ನಾಗೇ ಮಾಡಿದ್ದೀನಿ. ಎಲ್ಲ ಸಿಬ್ಬಂದಿಗಳು ನಮಗೆ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ನಾನು ಎಲ್ಲರ ಹತ್ರ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಮತ್ತು ನಮ್ಮ ಸಾಹೇಬರು ಯಾವಾಗ ವಿಧಾನ ಕೊಡೋರು ಎಲ್ಲ ಇದು ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು